ವಾ ಪಾರು ನೀ ಯಾಕೆ ಇಲ್ಲಿ ಬಂದ? ಏನ್ ಮಾಡ್ತಿದ್ದೀರಿ ಶ್ರೀ? ಬೆರಕೆ ಸೊಪ್ಪು ಕಟ್ಕೊಂಡು ತಿರ್ಕೆ ಆಟ ಆಡ್ತಾವ್ನಿ. ಶ್ರೀ ಹಂಗಲ್ಲ. ಮತ್ತಿನ್ನೇನ ನಾನು ಕುಸ್ತಿಲಿ ಗೆಲ್ಲಕ್ಕ ಕಸರತ್ತು ಮಾಡ್ತಿದ್ರೆ ಅದನ್ನ ನೋಡ್ಬಿಟ್ಟು ಯಾರು ಮಾಡ್ತಾ ಇದ್ರಿ ಅಂತ ಕೇಳ್ದಿಲ್ಲ. ನಿನ್ ಕಣ್ಣನ್ ಹಿಂಗೋಗಿದ್ದ. ಅಲ್ಲ ಶ್ರೀ, ದೇವಸ್ಥಾನದಿಂದ ಬರ್ತಾನೆ ಕುಸ್ತಿ ಗಿಸ್ತಿ ಎಲ್ಲ ಬ್ಯಾಡ ಅಂತ ಹೇಳಿದ್ರು ಅಟ್ಟಿಗೆ ಬಂದೇಟ್ಗ್ಲೆ ನಿಮ್ ಕಪಿ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಿಲ್ಲ. ನಿಮ್ಗೆ ಯಾನ್ ಹೇಳ್ಬೇಕು? ನೀ ಯಾನು ಹೇಳ್ಬೇಡ. ಹೋಗ ಅರ್ಧ ಲೀಟ್ರ್ ಹಾಲ್ಗ ದ್ರಾಕ್ಷಿ ಗೋಡಂಬಿ ಖರ್ಜೂರ ಪಿಸ್ತ ಎಲ್ಲನೂ ಕುಟ್ಟಿ ಪುಡಿ ಮಾಡ್ಕೊಂಡ್ ಬೆರೆಸ್ಕೊಂಬೋಗು. ಶ್ರೀ ನೀವೇನ್ ಬಸ್ರಂಗ್ಸ? ಯಾಕ ನೋಡಕತ್ತರ ಕಂಡನ? ಅಲ್ಲ ಬಸ್ರಂಗ್ಸ್ ಬೈಕೊಂಡಂಗ್ ಬೈಕೋತಿರಲ್ಲ ಅದಕ್ಕೆ ಕೇಳ್ದಿ. ನಾ ಕೇಳ್ದದು ಅದನ್ನ ಕುಡ್ದು ಮೈ ಕೈನ ಗಟ್ಟಿ ಮಾಡ್ಕೊಂಡು ಕುಸ್ತಿಲಿ ಗೆಲ್ಲಕಾಯ್ ಬಸ್ರಿ ಹೆಂಗಸ್ತರ ಬಯಕೆ ಮಾಡ್ಕೊಂಡು ಅಲ್ಲ. ಕುಸ್ತಿ ಗಿಸ್ತಿ ಮಾಡಿ ಮೈ ಗಟ್ಟಿಗೆ ಮಾಡ್ಕೊಳ್ಳೋದೇನ್ ಬೇಡ ಬಿಡಿ. ಈಗಲೇ ಮಸ್ತಾಗಿದ್ದೀರಾ ನೋಡು. ಯಾನೇನ ಹೇಳಿ ನನ್ನ ಕಾನ್ಸಂಟ್ರೇಷನ್ ಹಾಳು ಮಾಡಬೇಡ. ಹೋಗಿ ತಕೊಂಬೋಗು. ಅದನ್ನ ಕುಡಿದ್ಬಿಟ್ಟು ಆ ಊರ್ ಗೌಡನ್ ಸೊಕ್ಕನ ಮುರಿದಾಕ್ಬಿಡ್ತೀನಿ. ಎಂತ ಗೌಡ್ರೆ, ಕೈ ಕಾಲು ಮುರ್ಕೊಂಡು ಬ್ಯಾಂಡೇಜ್ ಹಾಕ್ಸ್ಕೊಂಡ್ಕಂದಳಿ ಹಳ್ಳಿಗೆ ಬಂದಂಗಿತ್ತ? ಗೌಡ್ರೆ, ನಿಮ್ಗೆ ಕೈ ಮೈ ಮುರ್ಸ್ಕೊಳ್ಳೋದು ಅಷ್ಟೊಂದು ಇಷ್ಟ ಅಂತ ಸಿಟಿಲೇ ಹೇಳಿದಿದ್ರೆ ನಾನೇ ನಿಮ್ಮನ್ನ ನಮ್ಮ ಏರಿಯಾದಲ್ಲಿರೋ ದೊಡ್ಡ ಟವರ್ ಕರ್ಕೊಂಡೋಗಿ ಎತ್ತಾಕ್ಬಿಡ್ತಾ ಇದ್ದೆ. ಯೋ ಹೆಂಗದೆ ಮೈಗೆ? ನನ್ನ ಎದುರಿಗೇನೆ ನಮ್ ಬಾಬನ್ ಮೈ ಕೈ ಮೂಳೆ ಮುರಿಯೋ ಮಾತಾಡಿಯಾ? ನಿನ್ನ ನಾಲ್ಗೆ ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಓಯ್ ಪಾರು ಅವ್ರೆ, ಸಿಟ್ಟು ಮಾಡ್ಕೊಂಡ್ಬೇಡಿ ಮಾರ್ರೆ. ನೀವು ಹೇಳುದ್ರಲ್ಲೂ ಒಂದು ಅರ್ಥ ಇತ್ತ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಕೆಕ್ಕಬುಲ್ಲ ಹೇಳೋದ್ರಲ್ಲಿ ಏನ್ ಅರ್ಥ ಇದ್ದದು? ಓಯ್ ಗೌಡ್ರೆ, ನಾವ್ ಈ ಹಳ್ಳಿಗೆ ಬಂದಿಪ್ಪದು ಒಂದು 15 ದಿವಸ ಈ ಹಳ್ಳಿ ವಾತಾವರಣ ಎಂಜಾಯ್ ಮಾಡುವ ಅಂದಳಿ. ಆದ್ರೆ ನೀವು ಇಲ್ಲಿ ಬಂದ್ಕೊಂಡು ಚಡ್ಡಿ ಬನಿಯನ್ ವ್ಯಾಪಾರ ಶುರು ಮಾಡ್ರಿ. ಹಾಳಾಯಿ ಹೋಯ್ಲಿ ಅಂದಳಿ ನಾವು ಸುಮ್ಮನಿದ್ರೆ ಈಗ ಕುಸ್ತಿ ಮಾಡ್ತೆ ಅಂದಳಿ ಹೇಳ್ತಿರಲ್ಲ, ನಿಮ್ಗೆ ಎಲ್ಲರೂ ಮಂಡಿ ಪೆಟ್ಟ ಮಾರ್ರೆ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನನ್ನ ಬಗ್ಗೆ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ನೀವು. ಈ ಗೌಡ ತೊಡೆ ತಟ್ಟಿ ನಿಂತ ಅಂದ್ರೆ ಸಾಲು ಸಾಲು ಸೈನ್ಯ ಸಾಲಾಗಿ ಮನಿಕೊಂಡ್ಬಿಡ್ತದೆ. ಹಂಗೆ ನಮ್ಮ ವಂಶದ ಬಗ್ಗೆನೂ ತಿಳ್ಕೊಂಬಿಡಿ. ನಮ್ಮ ತಾತ ಬಂಡೆನ ಬುಂಡ ಇದ್ದ ಗುದ್ದಿ ಪುಡಿ ಮಾಡಾಕ್ ಬಿಡ್ತಿದ್ದ. ನಮ್ಮಪ್ಪ ಚಪ್ಪಡಿ ಕಲ್ಲ ಚಡ್ಡಿ ನವರ ಕಟ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ನಾನು ವಾಯ್ ಗೌಡ್ರೆ, ಅವರಿಗೆಲ್ಲ ಮಂಡಿ ಸಮಯ ಇರಲ್ಲ ಇದ್ದಿತ್ತಾಕ ಅಂತ ಅದಕ್ಕೆ ಗುಂಡೆಲ್ಲಿ ಬಂಡಿ ಹೊಡಿತಿದ್ದೀವಿ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಮ್ಮ ತಾತನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ. ಜಂಬೂ ಸವಾರಿ ದಿನ ಅಂಬರ್ನ ಆನ ಮೇಲೆ ಇಡಕ್ಕೆ ಪೋಕ್ಲೈನ್ ತರಿಸ್ತಿರ್ಲಿಲ್ಲ, ನಮ್ಮ ತಾತನ ಕರೆಸ್ತಾ ಇದ್ರು ಅಂತ ಜಟ್ಟಿ ಪೈಲ್ವಾನ. ಅವ್ರು ನಿಮ್ಮ ತಾತ ಆಲ್ರೆಡಿ ಗೋತಾ, ಈಗ ಇದು ಬೇಕಾ? ಅಡಕ್ಕೆ ಎಕ್ಕಬುಲ್ಲ, ನಮ್ಮ ತಾತನೇ ಅಪ್ಪಟಿ ಗಟ್ಟುಮುಟ್ಟಾಗಿದ್ರು ಅಂದ್ರೆ ಇನ್ನು ಅವ್ರ ಮೊಮ್ಮಗ ನಾ ಅಪ್ಪಟಿ ಗಟ್ಟುಮುಟ್ಟಾಗಿರ್ಬೇಡ. ಶ್ರೀ ಎಲ್ಡಪ್ ತಗೊಂಡಿದ್ ಸಾಕು. ಪಾಂಡಪುರದ ರುಕ್ಮಿಣಿ ಅವ್ರಿ, ಅದು ಎಲ್ಡಪ್ ಅಲ್ಲ ಬಿಲ್ಡಪ್ಪು. ಹಿಡಿದು ಜಾಡ. ಅಲ್ಲ ನಿಮ್ ತಾತನ ನಾನ್ ಕಾಣ್ನ ಅಷ್ಟು ಗಟ್ಮುಟ್ಟಾಗಿದ್ದವ್ರು ನಾಯಿ ಕಚ್ಚಿದಕ್ಕೆ ಯಾಕೆ ಸತ್ತೋಗ್ಬಿಟ್ರು? ನೋಡು ಪರು, ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕಚ್ಚಬಾರ ಜಾಗ ಕಚ್ಚಿಬಿಟ್ರೆ ಸತ್ತೋಗ್ಬಿಡ್ತಾನೆ. ಇದು ಹಾಗೇನೆ, ನೀವು ಕುಸ್ತಿ ಮಾಡುವಾಗ ಬೀಳ್ಬಾರ್ ಜಾಗಕ್ಕೆ ಒದೆ ಬಿದ್ರೆ ನೀವು ಸತ್ತೋಗ್ತೀರಾ. ಆಮೇಲೆ ನಾವೇನ್ ಮಾಡೋದು? ಇನ್ನೆಂತ ಮಾಡೋದು? ಊರಿಗೆಲ್ಲ ತಿಥಿ ಊಟ ಹಾಕ್ಸೋದು. ಅಡಕ್ಕೆ ಅಕ್ಕಬುಲ್ಲ, ತಗದು ಬುಟ್ಟ ಅಂದ್ರೆ ತಲೆ ಮೇಲೆ ಇರೋ ನಾ ಕೂದ್ಲು ಉದ್ರೋಗ್ಬಿಡ್ಬೇಕು. ಶ್ರೀ ಅವ್ರ ಮೇಲೆ ಯಾಕಂಗ್ ರೇಗಾಡಿರಿ? ಒಂದ್ ಪಕ್ಷ ಅವ್ರು ಹೇಳೋದೇ ದಿಟ ಆಗ್ಬಿಟ್ರೆ ಹೋಗ ಹಾಲು ತಕೊಂಬೋಗು ಒಂದಿ. ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಬಜರಂಗಿ ಇನ್ಸ್ಪೆಕ್ಟ್ರ? ಕುಸ್ತಿ ಕಲ್ತ್ಕೊಳಕ ಒಬ್ರು ಗುರುಗಳು ಬೇಕು. ಕುಸ್ತಿ ಕಲಿದೆ ಕುಸ್ತಿ ಆಡಕ್ ಹೋದ್ರೆ ನಾನು ಗೋರಿ ಸೇರ್ಕೊಂಡ್ಬಿಡ್ತೀನಿ. ಗೌಡ್ರೆ, ನೀವು ಗೋರಿ ಸೇರಿದ್ರು ಪರವಾಗಿಲ್ಲ, ಆದ್ರೆ ಅಳಕ್ ಹೋಗ್ಬೇಡಿ. ಅಡಕ್ಕೆ ಅಕ್ಕಬುಲ್ಲ, ಆಟಗುಳಿ ಮಾಡೋದು ಬಿಟ್ಬಿಟ್ಟು ಬ್ಯಾರೆ ಯಾವ್ದಾದ್ರು ದಾರಿ ಇದ್ರೆ ಎಲ್ಡೋ. ಯೋಚನೆ ಮಾಡ್ಬೇಡಿ ಗೌಡ್ರೆ, ಕಲಿಬೇಕು ಅಂತ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಒಬ್ಬ ಗುರು ಸಿಕ್ಕೇ ಸಿಗ್ತಾನೆ. ಅಡ ನನಗೂ ಕಲಿಬೇಕು ಅಂತ ಆಸಕ್ತಿ ಅದೇ, ಆದ್ರೆ ನನಗ್ ಗುರು ಯಾರ? ನಾನು. ಅವೇ ನೀನಾ? ಹ್ಞೂ ಕೂಡ ನಾನೇ ನಿಮ್ಮವ್ವ. ಇದೇನ್ ಗದ್ದಗ್ ನಾಟಿ ಆಗ್ತಿದ್ದು ಕಚ್ಚ ಕಟ್ಕೊಂಡು ಹಂಗೆ ಬಂದ್ಬಿಟ್ಟಿದೆ. ಅದ್ಯಾಕವೇ ನಾನು ಕುಸ್ತಿ ಕಲಿಬೇಕು ಅಂತಾರದು ನಿಂಗೆ ಹೆಂಗ್ ಗೊತ್ತಾಯ್ತು? ನಾನೇ ಹೇಳ್ದಿ. ಪಾರು, ನೀ ಯಾಕೆ ಹೇಳಕ್ ಹೋದೆ? ಬ್ಯಾಡ ಬ್ಯಾಡ ಅಂತ ಹೇಳಿದ್ರು ಚಾಲೆಂಜ್ ಒಪ್ಕೊಬಿಟ್ಟು ಕುಸ್ತಿ ಕಲಿಯಕ್ಕೆ ಗುರುಗಳಿಲ್ದೆ ಒದ್ದಾಡ್ತಿದ್ರಲ್ಲ, ಅದಕ್ಕೆ ಅತ್ತೆಗೆ ಹೇಳಿ ಕರೆಸ್ತಿ. ಓಹೋ ಮಗರಾಯಂಗ್ ಕುಸ್ತಿ ಹೇಳಿಕೊಡೋಕೆ ಪೈಲ್ವಾನ್ ನಮ್ನೇ ಬಂದಿರಿ ಅಲ್ಲ ಮರ್ರ. ಹೌದು, ಮತ್ತೆ ಕುಸ್ತಿ ಪಂದ್ಯದಲ್ಲಿ ಗೆಲ್ಲೋದು ಅಂದ್ರೆ ನಮ್ಮ ವಂಶಕ್ಕೆ ಒಂದು ಕಿರೀಟ ಸಿಕ್ಕದಂಗೆ. ಅವೈ ನೀಗ ಕುಸ್ತಿ ಮಾಡಕ್ ಬಂದದ? ಮತ್ತೆ ಮದ್ವೆಗ್ ಮೊದ್ಲು ನಾನು ಹೋಬ್ಳಿ ಲೆವೆಲ್ ಅಲ್ಲಿ ಕುಸ್ತಿ ಪಟ್ಟು. ನಾನ್ ತೊಡೆ ತಟ್ಟಿ ನಿಂತ ಅಂದ್ರೆ ಎದುರಾಳಿ ಅಟ್ಟಿಲಿ ತಿಥಿ ಒಡೆ ರೆಡಿ. ತೊಂದ್ರೆ ಇಲ್ಲ. ಅದಕ್ಕವ ಬಸ್ರಿ ಹೆಂಗಸ್ನ ಬಿಟ್ಬಿಟ್ಟು ನನಗೆ ಕುಸ್ತಿ ಹೇಳ್ಕೊಡಕ್ ಬಂದಿದೆ ಅಲ್ಲ, ಅವಳನ್ನ ಯಾರು ನೋಡ್ಕೊತಾ ಇದ್ದಾರು? ನಿಮ್ಮ ಅಪ್ಪನಿಗೆ ಏನ್ ಕ್ಯಾಮೆ ಇದ್ದದು ನೋಡ್ಕೋತಾರೆ, ಸುಮ್ಕಿರುಡ. ಆಂಟಿ,
ಗೌಡ್ರಿಗೆ ಯಾವತ್ತಿಂದ ಕುಸ್ತಿ ಹೇಳ್ಕೊಡ್ತೀರಾ? ಯಾವಾಗಿಂದ ಅಲ್ಲ, ಇವಾಗಿಂದಲೇ ಶುರು. ಹಂಗೆ ಜೊತೆಗೆ ನೀವಿಬ್ರು ಬನ್ನಿ, ಆ ಹಾಫ್ ಮೆಂಟ್ಲು ಸಿಕ್ಕಿದ್ರೆ ಕರ್ಕೊಂಡ್ ಬನ್ನಿ. ಅಂದ್ರೆ ನಮ್ಮೆಲ್ಲರಿಗೂ ಕುಸ್ತಿ ಹೇಳಿಕೊಡ್ತೀರಾ? ಇಲ್ಲಪ್ಪ, ಕುಸ್ತಿ ಮಾಡಿ ತೋರ್ಸಕ್ಕೆ 3 ಬಾಡಿ ಬೇಕು, ಅದಕ್ಕೆ ಬನ್ನಿ. ಅನ್ನಿಸ್ಬಿಡ್ತಾರೆ. ಯಾಕೆ ಈಗ ನಗ್ನಗ್ತಾ ಬರ್ತಿದ್ದೀರಾ? ಅದು ಈಗ ವಿಷಯ ಹೇಳಿಲ್ಲ ಅಂದ್ರೆ ಬಿಸಿ ಕೆನ್ನ ನಿಮ್ ಬಾಯಿಗೆ ಹಾಕ್ಬಿಡ್ತೀನಿ. ಮಧು, ಗೌಡ್ರಿಗೆ ಕುಸ್ತಿ ಕಲ್ಸೋದಕ್ಕೆ ಯಾರು ಬಂದಿದ್ರಂತ ಗೊತ್ತಾದ್ರೆ ನೀನು ಬಿದ್ದು ಬಿದ್ದು ನಗ್ಬಿಡ್ತೀಯ. ಮೊದ್ಲು ಯಾರು ಬಂದಿದ್ದಾರೆ ಅಂತ ಹೇಳಿ, ಆಮೇಲೆ ಬೀಳ್ಬೇಕಾ ನಗ್ಬೇಕಂತ ನಾನು ಯೋಚನೆ ಮಾಡ್ತೀನಿ. ಗೌಡ್ರಿಗೆ ಕುಸ್ತಿ ಕಲ್ಸೋದಕ್ಕೆ ಊರಿಂದ ಆಂಟಿನೇ ಬಂದ್ಬಿಟ್ಟಿದ್ದಾರೆ. ಆಂಟಿ ಬಂದಿದಾರಾ? ಈ ಗೌಡ್ರಿಗೆ ಕುಸ್ತಿ ಕಲ್ಸಕ್ಕೆ ಅಂತ ಊರ್ ಗೌಡ್ರು ಗುರುಗಳ ಹತ್ರ ಹೋಗಿ ಕೇಳಿದ್ರಂತೆ, ಅವರು ಮಕ್ಕೋಗದ್ ಕಳ್ಸಿದ್ರಂತೆ. ಅದಕ್ಕೆ ಪಾರು ಊರಿಂದ ಗೌಡ್ರ ಅಮ್ಮನ್ನೇ ಕರ್ಸ್ಬಿಟ್ಟಿದ್ದಾಳೆ. ಇದ್ರಲ್ಲಿ ನಗು ಅಂತದ್ ಏನಿದೆ? ನೀವಂತೂ ಕುಸ್ತಿ ಚಾಲೆಂಜ್ ಆಕ್ಸೆಪ್ಟ್ ಮಾಡಿಲ್ಲ. ಅಟ್ಲೀಸ್ಟ್ ಆಕ್ಸೆಪ್ಟ್ ಮಾಡಿದವ್ರ ಬಗ್ಗೆ ಆಡ್ಕೊಂಡು ನಗ್ಬೇಡಿ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ನಾನು ಆಂಟಿನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಹೌದಾ? ಹಾಗಿದ್ರೆ ನಾನು ಬರ್ತೀನಿ. ಹೇಗ್ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ ನೋಡ್ಬೇಕು. ಕುಸ್ತಿ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡದೇ ಇದ್ದವರು ಟ್ರೈನಿಂಗ್ ನೋಡಿ ಏನ್ ಪ್ರಯೋಜನ? ಹೋಗ್ ಪಾತ್ರ ತೊಳಿರಿ. ದನಕಾಯವನೆ, ಕುಸ್ತಿ ಪಂದ್ಯ ಅಂದ್ರೆ ಕುಲ್ಫಿ ಕಡ್ಡಿನ ಬಾಯಲ್ಲಿ ಇಟ್ಕೊಂಡಷ್ಟು ಸುಲಭ ಅಲ್ಲ. ದೇಹನ ಚೆನ್ನಾಗಿ ದಂಡಿಸ್ಬೇಕು. ಅವರು ದೇಹ ದಂಡಿಸಿದಾಗೆ ಕುಸ್ತಿಯಲ್ಲಿ ಗೆದ್ದಾಗೆ. ಯಾಕಡ ಕಲ್ಟಿವೇಟ್ರು ನನ್ನೇನ್ ಕೈಲಾಗದಿರೋನು ಅನ್ಕೊಂಡ್ಯಾ? ಐ ಲೈಕ್ ಇಟ್. ನಾನೊಬ್ಬನೇ ಅಂದ್ಕೊಂಡಿಲ್ಲ ಮಾರ್ರೆ, ಇವರಿಬ್ಬರು ಅಂದ್ಕೊಂಡದ್ದು ಅದನ್ನೇ. ನೀವು ಯೋನ್ ಬೇಕಾದ್ರೂ ಯೋಳಿ, ನನ್ನ ಮಗನ್ನ ಚೆನ್ನಾಗಿ ನಾನು ತಯಾರು ಮಾಡಿ ಈ ಊರ್ ಗೌಡನ್ ಜೊತೆ ನಡೆಯೋ ಕುಸ್ತಿ ಪಂದ್ಯದಲ್ಲಿ ಇವ್ರ ಕತೆನ ಹರಿದು ಊರ್ ಬಾಗ್ಲ ತರ ಮಾಡ್ತೀರಾ? ಮುಚ್ಚೆ ಬಾಯ. ಯಾಕಡ ಕೇಕಬುಲ, ಇನ್ನೊಂದು ಮಾತು ಜಾಸ್ತಿ ಆಡಿದ್ರೆ ನಿನ್ನ ಎತ್ಕೊಂಡೋಗಿ ಕಲ್ಯಾಣಿಗೆ ಹಚ್ಬಿಡ್ತೀನಿ. ಬಾಯ್ ಗೌಡ್ರೆ, ಎಲ್ರನ್ನೂ ತಗೊಂಡು ಹೋಗಿ ಕಲ್ಯಾಣಿಗೆ ಹಸುಕೆ ನಾವೆಂತ ಚಡ್ಡಿ ಮೂಟೆ ಅಂದಳಿ ಮಾಡಿರಿ ಮರ್ರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಕಸರತ್ ಮಾಡಿ. ಇವನ್ ಕಸರತ್ ಮಾಡುವಾಗ ನೀವೇನ್ರಲ್ಲ ಮಾಡಿರಿ? ನೆಗಾಡ್ತಾ ಇರ್ತೀವಿ. ನಾನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವನ್ ಕಸರತ್ ಮಾಡುವಾಗ ನೀವು ಮಾಡ್ಬೇಕು. ಬಿತ್ತ ನಿಮ್ಗೂ ಗುಣ. ನಾವೆಂತಕ್ ಮರ್ರೆ ಎಕ್ಸರ್ಸೈಸ್ ಮಾಡ್ಕೊ. ಇವನ್ ಕುಸ್ತಿಲ್ ಸೋತ್ರೆ ಎಕ್ಸ್ಟ್ರಾ ಪ್ಲೇಯರ್ ಒಬ್ಬ ಇರ್ಲಿ ಅಂತ. ನಾವ್ ಈ ಕುಸ್ತಿ ಗಿಸ್ತಿಗೆಲ್ಲ ಬರಲ್ಲ, ನಾವು ಈ ಆಟಕ್ಕಿಲ್ಲ. ಬರ್ನಿಲ್ಲ ಅಂದ್ರೆ ನಮ್ಮ ಅವ್ವ ನಿಮ್ನ ಬಿಡಲ್ಲ. ಬಿಡುದಿಲ್ಲ ಅಂದ್ರೆ ನಾವಿಲ್ಲಿ ಇರುವುದೇ ಇಲ್ಲ, ಓಡಿ ಹೋಗ್ತೇವೆ. ಯಾರಾದ್ರೂ ಓಡೋದ್ರೆ ಕಲ್ ತಗೊಂಡ್ ತಲೆ ಮೇಲೆ ಕೊಡ್ತೀನಿ. ರಾಕಿ ಸೂರಿ ಅವ್ರ ಗ್ಯಾರಂಟಿ ತಲೆ ಮೇಲೆ ಕಲ್ಲು ಎತ್ತಾಕ್ತಾರೆ ಮಾರೆ. ಸುಮ್ಮನೆ ಹೋಗಿ ಎಕ್ಸರ್ಸೈಸ್ ಮಾಡುವ, ಆರೋಗ್ಯವು ಸುಧಾರಿಸುತ್ತೆ. ಸುಮ್ನೆ ಇಲ್ಲಾರ್ದೆ ಕೆರ್ಕೊಂಡು ಹುಣ್ ಮಾಡ್ಕೊಂಡಂಗಾಯ್ತು ನಮ್ಮ ಪರಿಸ್ಥಿತಿ. ಏನ್ರಲ್ಲ ಅದ್ಕೊಂಡ್ಗಿದ್ದು? ಎಂತ ಇಲ್ಲ, ನಾವು ರೆಡಿ. ಬನ್ರಲ್ಲ ಇಲ್ಲಿಗೆ. ನೀನು ಬರ್ಲ. ನೀವು 4 ಜನ 5 ಸಲ ಈಗ ಇಲ್ಲಿಂದ ಇಳಿಬೇಕು, ಹತ್ಬೇಕು. ಐ ಲೈಕ್ ಇಟ್. ಇದು ಕನ್ನಡ ಬಟ್ಟೆ ಈಸಿ. ಜಸ್ಟ್ ಮಿನಿಟ್. ಓಕೆ. ಕುಸ್ತಿ ಪಂದ್ಯದಲ್ಲಿ ನಿಮ್ ಗೌಡನ್ ತೊಡೆನ ನನ್ನ ಮಗ ಮುರಿದೇ ಇದ್ರೆ ನನ್ನ ಹೆಸರೇ ಅಲ್ಲ.